ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಸಂಭ್ರಮ ಸಡಗರ ನಿಮ್ಮ ಮನೆಯಲ್ಲಿ ಮನೆ ಮಾಡೋದ್ರ ಜೊತೆಗೆ ನಿಮ್ಮ ಜೀವನ ಪೂರ್ತಿ ಸಂತಸವನ್ನ ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಈ ಒಂದು ಶ್ರೀ ಪರಾಭವ ನಾಮ ಸಂವತ್ಸರದ ಫಲ ಏನು, ಗ್ರಹಗಳ ಗೋಚಾರ ಯಾವ ರೀತಿಯಾಗಿದೆ, ಎಷ್ಟು ಶುಭ ಇದೆ, ಎಷ್ಟು ಅಶುಭ ಇದೆ, ನಿಮಗೆ ಕುಟುಂಬ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸೊ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ತರ್ತಾ ಇದೆ, ಈ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಗುರೂಜಿಗಳು ಈ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರುಜಿ, ಹಿಂದಿನ ಸಂಚಿಕೆಯಲ್ಲಿ ಮೇಷರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನ ನಾವು ನೋಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ 2026ರ ಯುಗಾದಿ ವರ್ಷ ಭವಿಷ್ಯ ವೃಷಭ ರಾಶಿಯವರಿಗೆ ಹೇಗಿದೆ ಗುರುಜಿ? ನೋಡಿ, ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ 2026 ಮಾರ್ಚ್ 19 ಪ್ರಾರಂಭ ಆಗ್ತಾ ಇರುವಂಥದ್ದು. ಆಲ್ರೆಡಿ ನಮ್ಮ ವೀಕ್ಷಕರು ನಾವು ಕಳೆದ ಸಂಚಿಕೆಯಲ್ಲಿ ಜನವರಿ 1, 2026ಕ್ಕೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ಹೊಸ ವರ್ಷ ಆಗಿದ್ದರೆ, ನಮಗೆ ಈ ಚೈತ್ರ ಮಾಸದ ಯುಗಾದಿ 19ನೇ ತಾರೀಕಿಂದ ಪ್ರಾರಂಭ ಆಗ್ತಿರುವಂಥದ್ದು. ಯುಗಾದಿ 2026 ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುವಂಥದ್ದು. ಆದ್ದರಿಂದ ಈ ಹಿಂದೂ ಹೊಸ ವರ್ಷ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಏನೆಲ್ಲ ವಿಶೇಷತೆಗಳಂತ ನೋಡಿದಾಗ, ಇಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಏನಾಗ್ತಿದೆ ಅಂತ ಪ್ರಮುಖವಾಗಿ ಗಮನಿಸಿದರೆ, ಈ ವರ್ಷದಲ್ಲಿ ಗುರು ಗ್ರಹವು 2ನೇ ಮನೆಯಿಂದ 3ನೇ ಮನೆಗೆ ಸಂಚರಿಸ್ತಾ ಇದೆ. ಮತ್ತು ಶನಿ 11ನೇ ಮನೆಯಲ್ಲಿ ಇರುವಂಥದ್ದು, ರಾಹು 10ರಿಂದ 9ಕ್ಕೆ ಮತ್ತು ಕೇತು 4ರಿಂದ 3ನೇ ಮನೆಗೆ ಸಂಚರಿಸಿರುವಂಥದ್ದು. ಈ ಒಂದು ಸಂಚಾರ ಆಗ್ತಾ ಇರುವಂಥದ್ದು ವೃಷಭ ರಾಶಿಯವರ ವಿಚಾರದಲ್ಲಿ. ಈ ಸಂಚಾರದ ಫಲ ಏನು ಅಂತಂದರೆ, ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯದಲ್ಲಿ ಹೆಚ್ಚು ಏರಿಕೆ ಕಂಡು ಬರುವಂಥದ್ದು, ಆರ್ಥಿಕ ಸ್ಥಿತಿ ಹೆಚ್ಚು ಉತ್ತಮವಾಗುತ್ತೆ, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗುವಂಥದ್ದು, ಹಾಗೆ ಗುತ್ತಿಗೆದಾರರು, ಸಂಗೀತಕಾರರು, ಶಿಕ್ಷಕರು, ಎಂಜಿನಿಯರ್ಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಸರ್ಕಾರಿ ನೌಕರರಿಗೆ ಉತ್ತಮ ಅವಕಾಶ ಲಭಿಸುತ್ತೆ. ರಾಜಕೀಯದಲ್ಲಿ ವಿಶೇಷವಾಗಿ ಪ್ರಗತಿ, ಅಧಿಕಾರ ಪ್ರಾಪ್ತಿ ಮತ್ತು ಮಹಿಳೆಯರಿಗೆ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ, ಆಸ್ತಿ ವಿಚಾರಗಳಲ್ಲಿ ಶುಭ ಫಲಗಳು ಹೆಚ್ಚಾಗಿ ದೊರೆಯುತ್ತೆ. ಆರೋಗ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಎದುರಿಸ್ತೀರ ತಾವು. ದೈವಾನುಗ್ರಹದಿಂದ, ಅಂದರೆ ನಾವೇನು ಗುರುಬಲ ಅಂತ ಉತ್ಪತ್ತಿ ಆದಾಗ ದೈವಾನುಗ್ರಹ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವರ್ಷದಲ್ಲಿ ವರ್ಷದ ಉತ್ತರಾರ್ಧವು ಹೆಚ್ಚು ಶುಭಕರವಾಗಿರುವಂಥದ್ದು ವೃಷಭ ರಾಶಿಯವರಿಗೆ ಈ ಒಂದು ಯುಗಾದಿ ಭವಿಷ್ಯ ಸೂಚಿಸ್ತಾ ಇದೆ. ಗುರುಜಿ, ಇನ್ನು ವೃಷಭ ರಾಶಿಯವರಿಗೆ ಈ ಒಂದು ಯುಗಾದಿ ಹಬ್ಬ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ವೃತ್ತಿ ಜೀವನ ಆಗಿರ್ಬೋದು ಮತ್ತೆ ಹಣಕಾಸಿನ ಮೇಲೆ ಯಾವ್ಯಾವ ರೀತಿಯಾದಂತಹ ಸ್ಥಿತಿಗತಿಗಳನ್ನ ತರ್ತಾ ಇದೆ ಗುರುಜಿ? ನೋಡಿ, ಈ ಯುಗಾದಿಯ ಹೊಸ ವರ್ಷದ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಧನ ಸಂಪತ್ತು ಸಾಕಷ್ಟು ಹೆಚ್ಚಾಗುವಂಥದ್ದು. ಕರ್ಮ ಫಲದಾತನಾದ ಶನಿ ಭಗವಾನರು 11ನೇ ಮನೆಯಲ್ಲಿ ಚಲಿಸುವುದರಿಂದ ಕಠಿಣ ಪರಿಶ್ರಮಕ್ಕೆ ನಿಧಾನವಾಗಿ ಲಾಭವನ್ನು ಪಡಿತೀರಾ. ನಿಮ್ಮ ಆಸೆಗಳನ್ನು ಈಡೇರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಮತ್ತು ವೃಷಭ ರಾಶಿಯವರಿಗೆ ಸೇರಿದ ವ್ಯವಹಾರಗಳಿಗೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಈ ಸಮಯವು ಆಸ್ತಿ ಮತ್ತು ಭೂಮಿಯಲ್ಲಿ ಹೂಡಿಕೆ ಮಾಡಲು ತುಂಬ ಅತ್ಯುತ್ತಮವಾಗಿರುವಂಥ ಸಮಯವಾಗಿರುವಂಥದ್ದು. ಕೆಲಸವನ್ನು ಮಾಡುವ ವೃಷಭ ರಾಶಿಯವರಿಗೆ, ಅಂದರೆ ಉದ್ಯೋಗದಲ್ಲಿ ತಾವು ಕೇಳಿದ್ರಿ, ಸೊ ವೃಷಭ ರಾಶಿಯವರು ಉದ್ಯೋಗ ಸೇರಿದವರಿಗೆ ಉನ್ನತ ಪದವಿ ಮತ್ತು ಸಂಬಳದಲ್ಲಿ ವೃದ್ಧಿ ಆಗುವಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದೆ. ಮತ್ತು ಹಿಂದೂ ಈ ಹೊಸ ವರ್ಷದ ಹಬ್ಬ ಆಚರಣೆಯಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಾಪಾರಸ್ಥರು ವ್ಯವಹಾರಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳುವಂಥದ್ದು, ಆದಾಯದಲ್ಲಿ ಒಳ್ಳೆಯ ವೃದ್ಧಿಯನ್ನು ಕಾಣಿಸ್ಕೊಳ್ಳುವಂಥದ್ದು ಈ ವರ್ಷದ ಒಂದು ವೃಷಭ ರಾಶಿಯವರಿಗೆ ಜರುಗುವಂಥದ್ದು. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಈ ವರ್ಷ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇದು ಯಾವ ರೀತಿಯಾಗಿ ಪರಿಣಾಮವಾಗಿ ಬೀರ್ತಾ ಇರುವಂಥದ್ದು? ನೋಡಿ, ಈ ಹೊಸ ವರ್ಷದ ಸಂದರ್ಭದಲ್ಲಿ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ ಮತ್ತು ನೀವು ಮಾನಸಿಕವಾಗಿ ಶಾಂತಿ ಪಡೆದುಕೊಳ್ತೀರಾ. ವೃಷಭ ರಾಶಿಯವರು ಸೇರಿದ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಈ ವರ್ಷದಲ್ಲಿ ದೊಡ್ಡ ಯಶಸ್ಸು ದೊರಕುವ ಯೋಗ ನಿಮಗೆ ನಿರ್ಮಾಣ ಆಗುತ್ತೆ. ವಿಶೇಷವಾಗಿ ಈ ಶಾಲಾ ಶಿಕ್ಷಣ ಅಲ್ದಿರ ಯಾರು ಸ್ಪರ್ಧಾತ್ಮಕ ಶಿಕ್ಷಣಗಳಿಗೆ, ಪರೀಕ್ಷೆಗಳಿಗೆ ಅಟೆಂಡ್ ಆಗ್ತಿದ್ದಾರೆ, ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ, ಅವರಿಗೆ ಸಕಾರಾತ್ಮಕ ಫಲಿತಾಂಶ ಖಂಡಿತ ಲಭಿಸುತ್ತೆ. ಮತ್ತು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ
ಪಡೆಯಬೇಕೆನ್ನೋ ಕನಸು ಕಂಡಿರುವ ವೃಷಭ ರಾಶಿಯವರಿಗೆ ಅವರ ಜನರ ಕನಸು ಈ ವರ್ಷ ನೆರವೇರುತ್ತೆ, ಅದು ಈಡೇರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಶೈಕ್ಷಣಿಕವಾಗಿ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ಒಂದು ಶಾಲಾ ಹಂತದಲ್ಲಿ ಶಿಕ್ಷಣದಲ್ಲಿ ಒಳ್ಳೆಯ ಉತ್ತಮ ಅಂಕ ಗಳಿಕೆ ಆಗುವಂಥದ್ದು, ಒಳ್ಳೆಯ ಮಾರ್ಕ್ಸ್ ಸಿಗುವಂಥದ್ದು, ಚೆನ್ನಾಗಿರುವಂಥದ್ದು. ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನೂ ಕೈಕೊಡೋದಿಲ್ಲ. ಸಣ್ಣ ಪುಟ್ಟ ಹಳೆ ರೋಗಗಳು ವಾಸಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ಲಾರ್ದಂಗೆ ಅನ್ಯೋನ್ಯವಾಗಿ ಇರುವಂಥ ಒಂದು ಆರೋಗ್ಯದ ಒಂದು ಸ್ಥಿತಿ ಮುಂದುವರಿಯುತ್ತೆ. ಗುರುಜಿ, ವೃಷಭ ರಾಶಿಯವರಿಗೆ ಈ ವರ್ಷದ ಅವರ ಕುಟುಂಬ ಜೀವನ ಆಗಿರ್ಬೋದು ಮತ್ತೆ ಪ್ರೇಮ ಜೀವನ ಆಗಿರ್ಬೋದು ಯಾವ ರೀತಿಯಾಗಿದೆ ಗುರುಜಿ? ನೋಡಿ, ಇಲ್ಲಿ ಜೂನ್ ನಂತರ ಗುರು ಬದಲಾವಣೆ ಆಗುವಂಥದ್ದು, ಜಾತಕದಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯದಿಂದ ತೃತೀಯ ಭಾವಕ್ಕೆ ಸಂಚರಿಸುವಂಥದ್ದು. ಸೊ ಜೂನ್ ಮೊದಲಕ್ಕಿಂತ ಮುಂಚೆ ಈಗೇನು ಮಾರ್ಚ್, ಏಪ್ರಿಲ್, ಮೇ ಇದರವರೆಗೂ ತುಂಬ ಒಳ್ಳೆಯ ಗುರು ಬದಲಾವಣೆ ಇರೋದ್ರಿಂದ ಕುಟುಂಬ ಒಂದು ಸಂತೋಷದಲ್ಲಿ ಜಾಸ್ತಿ ಇರುತ್ತೆ, ಸಾಮರಸ್ಯ ನೆಲೆಸುವಂಥದ್ದು. ಮಕ್ಕಳ ಸಂತೋಷ ಬಯಸುವ ವೃಷಭ ರಾಶಿಗೆ ಹೆಚ್ಚು ಜನರಿಗೆ ವರ್ಷದ ದ್ವಿತೀಯಾರ್ಧವು ವಿಶೇಷವಾಗಿ ಅನುಕೂಲ ಆಗುವಂಥದ್ದು. ಈ ಅವಧಿಯಲ್ಲಿ ನಿಮಗೆ ಪ್ರೇಮ ಜೀವನ ಅಂತ ತಾವೇನು ಕೇಳಿದ್ರಿ. ಸೊ ವೃಷಭ ರಾಶಿಯವರಿಗೆ ಪ್ರೇಮ ಸಂಬಂಧವು ಇನ್ನಷ್ಟು ಬಲಗೊಳ್ಳುವಂಥದ್ದು, ವಿವಾಹಕ್ಕಾಗಿ ಹೊಸ ಪ್ರಸ್ತಾಪಗಳು ದೊರಕುತ್ತೆ. ಮತ್ತು ಮೇಲಾಗಿ ಅತಿಯಾದ ನಂಬಿಕೆಗಳು ಹೊಂದುವಂಥ ಒಳ್ಳೆಯ ವರ್ಷ ಅಂತ ಹೇಳ್ತೀವಿ. ಆದಷ್ಟು ಇಷ್ಟಪಡ್ತಿರೋರು ಮದುವೆ ಮಾಡ್ಕೊಳ್ಬೋದು, ಅಥವಾ ಮದುವೆ ಆಗದೇ ಇರೋರು ಮದುವೆ ಆಗುವಂಥ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವಂಥ ಎಲ್ಲ ಅವಕಾಶಗಳು ಲಭಿಸುತ್ತೆ. ಮತ್ತು ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಸೇರಿದ ಒಂದು ಜನರಿಗೆ ಪ್ರೇಮ ಜೀವನದಲ್ಲಿ ಅತ್ಯಂತ ಶುಭ ಫಲಗಳು ಲಭಿಸುತ್ತೆ. ಗುರುಜಿ, ಕೊನೆಯದಾಗಿ ನೀವು ವೃಷಭ ರಾಶಿಯವರಿಗೆ ಈ ವರ್ಷ ಒಂದಷ್ಟು ಸಲಹೆ ಸೂಚನೆಗಳು ಅಂತ ಹೇಳಿ ಸೂಚಿಸೋದಾದ್ರೆ ಏನೇನನ್ನ ಸೂಚಿಸ್ತೀರಾ ಗುರುಜಿ? ಸೊ ಇಲ್ಲಿ ನಿಮಗೆ ಮಾರ್ಚ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇದು ಒಂದು ಫಸ್ಟ್ ಸಜೆಷನ್. ಹೊಸ ಸಂಬಂಧಗಳಲ್ಲಿ ಸರಿಯಾಗಿ ಯೋಚಿಸಿದ ನಂತರ ನಂಬಿಕೆಯನ್ನು ಹೊಂದುವುದು ಉತ್ತಮ, ಇಲ್ಲದಿದ್ದರೆ ಮೋಸ ಉಂಟಾಗುವಂಥದ್ದು. ಈ ವರ್ಷದ ವೃಷಭ ರಾಶಿಗೆ ಜನರು ನಿಯಮಿತವಾಗಿ ಸ್ವಲ್ಪ ಆದಷ್ಟು ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಶಿವಪಾರ್ವತಿ ಆರಾಧನೆ ಮತ್ತು ಆಂಜನೇಯ ಶ್ಲೋಕ ಹೇಳುವಂಥದ್ದು ಒಳ್ಳೆಯದು. ಈ ಅವಧಿಯಲ್ಲಿ ಮತ್ತು ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಬಹಳ ಜಾಗರೂಕರಾಗಿರಿ. ಅನಗತ್ಯ ಅಪಾಯಗಳನ್ನು ತಪ್ಪಿಸಿ. ಉದಾಹರಣೆಗೆ ಈ ಡಿಜಿಟಲ್ ಹಣ ಕಳೆದುಕೊಳ್ಳುವಂಥದ್ದು, ಈ ರೀತಿ ಸಮಸ್ಯೆಗಳು ಆಗುವಂಥದ್ದು, ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಇದು ಒಂದು ಸಲಹೆ. ಮತ್ತು ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ತಪ್ಪು ತಿಳುವಳಿಕೆ ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೋಬೇಕು. ಇದು ಕೂಡ ನಿಮಗೆ ಒಂದು ಸಜೆಷನ್ನು. ಸೊ ಪರಿಹಾರ ಅಂತ ನೋಡಿದ್ರೆ ವೃಷಭ ರಾಶಿಯವರಿಗೆ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸೋದು ಅವಶ್ಯಕ. ಸ್ವಲ್ಪ ಹೆಚ್ಚಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ದಿನಾಲು ಜಪ ಮಾಡಿ 108 ಬಾರಿ. ಆದಷ್ಟು ನೀವು ಸ್ವಲ್ಪ ಯೋಗ, ಪ್ರಾಣಾಯಾಮ, ಧ್ಯಾನ ನಿಯಮಿತವಾಗಿ ಮಾಡಿ. ಮತ್ತು ಪ್ರತಿ ಸೋಮವಾರದಂದು ಶಿವನ ಆಲಯಕ್ಕೆ ಭೇಟಿ ನೀಡುವಂಥದ್ದು, ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಜಪಿಸುವಂಥದ್ದು ನಿಮಗೆ ಒಳ್ಳೆಯದಾಗುತ್ತೆ. ಈ ಅವಧಿಯಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಶುಕ್ರವಾರ ಆರಾಧಿಸಿ ಮತ್ತು ಶ್ರೀ ಸೂಕ್ತ ಪಠಿಸಿ ಒಳ್ಳೆಯದಾಗುತ್ತೆ. ಮತ್ತು ಗುರುವಾರದತ್ತು ಸಾಧ್ಯವಾದರೆ ನಿಮಗೆ ನಂಬಿಕೆ ಇರುವುದು ಸಾಯಿಬಾಬಾ, ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಆರಾಧನೆ ಮಾಡುವಂಥದ್ದು ಉತ್ತಮ ಪರಿಹಾರ ಕೊಡುತ್ತೆ. ಮತ್ತು ಈ ವರ್ಷದಲ್ಲಿ ಹೇಗೆ ನಾನು ಮೇಷರಾಶಿಯವರಿಗೆ ತ್ರಿಮುಖಿ ರುದ್ರಾಕ್ಷಿ ಹೇಳಿದ್ನೋ, ವೃಷಭ ರಾಶಿಯವರಿಗೆ 9 ಮುಖಿ ರುದ್ರಾಕ್ಷಿಯನ್ನು ಧರಿಸಿದರೆ ಅವರಿಗೆ ಹೆಲ್ತ್ ಬೆನಿಫಿಟ್ಸು ಮತ್ತು ಅವರಿಗೆ ಪ್ರೊಫೆಷನಲ್ ಸಕ್ಸಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಶುಕ್ರವಾರದೊತ್ತು ಒಂದು ವಜ್ರ ಅಥವಾ ವೈಟ್ ಸಫೈರ್ ಅಂತ ರತ್ನ ಬರುತ್ತೆ, ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಆ ಶುಭ ರತ್ನವನ್ನು ಧರಿಸ್ಬೋದು. ಮತ್ತು ಶನಿವಾರದೊತ್ತು ರಾಹುಕಾಲ ದುರ್ಗಾ ಮಾತೆಯನ್ನು ಪೂಜಿಸಿ. ಮತ್ತು ವಿಶೇಷವಾಗಿ ವೃಷಭ ರಾಶಿಯವರು ಯಾರು ಮಾಂಸಾಹಾರಿಗಳಾಗಿರ್ತೀರೋ ಶನಿವಾರ ಈ ವರ್ಷದ ಪೂರ್ತಿ ಶನಿವಾರದತ್ತು ಅವರು ವರ್ಜಿಸಿದರೆ, ಅಂದರೆ ದೇ ಶುಡ್ ಅವಾಯ್ಡ್ ನಾನ್ ವೆಜ್ ಆನ್ ದ ಸ್ಯಾಟರ್ಡೇಸ್, ಅಂದರೆ ವೃಷಭ ರಾಶಿಯವರಿಗೆ ಅದು ಅವರಿಗೆ ತುಂಬ ಶುಭ ಅಂತ ತಂದುಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರು ಗುರೂಜಿಗಳು ಸೂಚಿಸಿರುವಂತಹ ಸಲಹೆ ಮತ್ತು ಸೂಚನೆಗಳನ್ನ ಈ ವರ್ಷ ಪೂರ್ತಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಷಭ ರಾಶಿಯ ಒಂದು ಯುಗಾದಿಯ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ, ಅವರ ಶಿಕ್ಷಣ ಆಗಿರ್ಬೋದು, ಜೊತೆಗೆ ಆರೋಗ್ಯ ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಯಾವ್ಯಾವ ರೀತಿಯಾಗಿ ಅವ್ರಿಗೆ ಲಾಭ ಮತ್ತೆ ಸಿಗುತ್ತೆ ಇದೆಲ್ಲದನ್ನ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.